ಅಸೈನ್ಮೆಂಟ್ಸ್ ವಿಲ್ ಬಿ ಗಿವನ್ ಆನ್ಲೈನ್ ಅಂಡ್ ನೀವು ಸಬ್ಮಿಟ್ ಮಾಡೋದನ್ನ ಆನ್ಲೈನ್ನಾಗ ಸಬ್ಮಿಟ್ ಮಾಡ್ತೀರಿ. ಅದ್ರ ಸಲುವಾಗಿ ನಾವೇಂತಂದ್ರೆ ಈ ವರ್ಚುವಲ್ ಕ್ಲಾಸ್ ರೂಮ್ ಅಂತ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ವರ್ಚುವಲ್ ಕ್ಲಾಸ್ ರೂಮ್ ಡಸ್ ನಾಟ್ ಮೀನ್ ದಟ್ ರೆಕಾರ್ಡೆಡ್ ವಿಡಿಯೋಸ್ ಹಾಕೋದಿರಲ್ಲ. ಇಟ್ ವಿಲ್ ಬಿ ಅ ಲೈವ್ ಸೆಷನ್ ದಟ್ ವಿಲ್ ಬಿ ಗೋಯಿಂಗ್ ಆನ್. ಸೊ ಈಗ ಲೈವ್ ಸೆಷನ್ ಹೆಂಗಂದ್ರೆ ಈಗ ಜನರಲ್ ನಾವೇನ್ ಮಾಡ್ತೀವಿ, ಗೂಗಲ್ ಮೀಟ್ ಹಾಕ್ತೀವಿ. ಗೂಗಲ್ ಮೀಟ್ ಹಾಕಿ ಅಲ್ಲಿ ಎಲ್ಲರೂ ಜಾಯಿನ್ ಆಗ್ತಾರೆ. ಜಾಯಿನ್ ಆದ ತಕ್ಷಣ ಕ್ಲಾಸ್ ತಗೋತೇವೆ. ಅದ್ರ ಬದಲು ಸ್ವಲ್ಪ ಏನಂದ್ರೆ ಗೂಗಲ್ ಮೀಟ್ ತಗೊಂಡು ನಾವಿಲ್ಲಿ ನಮ್ಮ ಅಪ್ಲಿಕೇಶನ್ ಅಂತಂದ್ರೆ ವಿ ಹ್ಯಾವ್ ಎನ್ರೋಲ್ಡ್ ಸ್ಟೂಡೆಂಟ್ಸ್. ಅದಕ್ಕೆ ನಾವೇನ್ ಮಾಡ್ತೀವಿ, ಗೂಗಲ್ ಮೀಟ್ ಲಿಂಕ್ ಕ್ರಿಯೇಟ್ ಮಾಡಿ ಇಲ್ಲಿ ನಮ್ದು ಅಪ್ಲಿಕೇಶನ್ ಅದು ಗೂಗಲ್ ಮೀಟ್ ಲಿಂಕ್ ಹಾಕ್ತೀವಿ. ಯಾರು ಆ ಪರ್ಟಿಕ್ಯುಲರ್ ಕೋರ್ಸ್ ಎನ್ರೋಲ್ ಆಗ್ತಾರ ಅವ್ರು ಆ ಕ್ಲಾಸ್ಗೆ ಜಾಯಿನ್ ಆಗ್ಲಿಕ್ಕೆ ಆಪ್ಷನ್ಸ್ ಇರ್ತವೆ. ಪ್ಲಸ್ ಅವ್ರಿಗೆ ಏನಾರ ಅಸೈನ್ಮೆಂಟ್ಸ್ ಕೊಟ್ಟಿದ್ರೆ ಅಸೈನ್ಮೆಂಟ್ಸ್ಗಳು ನೋಡ್ತಾರೆ, ಅದನ್ನ ಸಬ್ಮಿಟ್ ಮಾಡ್ತಾರೆ. ಅವ್ರ ಸ್ಟೂಡೆಂಟ್ ಲಾಗಿನ್ ಆಗಿ ಅವ್ರ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡ್ಲಿಕ್ಕೆ ಅದು ಆಪ್ಷನ್ ಕೊಟ್ಟಿರ್ತೀವಿ. ಸೊ ಇಟ್ಸ್ ಲೈಕ್ ಅ ವರ್ಚುವಲ್ ಕ್ಲಾಸ್ ರೂಮ್ ದಟ್ ವಿ ಕ್ರಿಯೇಟ್ ಇನ್ ದಿಸ್ ಕೇಸ್. ಇಷ್ಟು ನೀವು ಫಸ್ಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡಿ ಹೌ ಟು ರನ್ ದ ಪ್ರಾಜೆಕ್ಟ್ ರನ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಈಗ ನನ್ನ ಸಿಸ್ಟಮ್ ಯಾವ್ದು ಸಿಸ್ಟಮ್ ರನ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಎಲ್ಲಾ ಅಪ್ಲಿಕೇಶನ್ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಯು ವಿಲ್ ಗೋ ಟು ದಿಸ್ ಪಿ ಸಿ. ಸೊ ದಿಸ್ ಪಿ ಸಿ ಒಳಗೆ ಹೋಗಿ ಇಲ್ಲಿ ದಿಸ್ ಪಿ ಸಿ ಒಳಗೆ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ. ಲೋಕಲ್ ಡಿಸ್ಕ್ ಸಿ ಒಳಗೆ SSKB ಅಂತ ಫೋಲ್ಡರ್ ಅದ. ಆ SSKB ಫೋಲ್ಡರ್ ಓಪನ್ ಮಾಡಿ. SSKB ಫೋಲ್ಡರ್ನಾಗ ಇಲ್ಲಿ ವರ್ಚುವಲ್ ಕ್ಲಾಸ್ ಅಂತ ನಿಮ್ ಫೋಲ್ಡರ್ ಇರ್ತದೆ. ಸೊ ಆ ವರ್ಚುವಲ್ ಕ್ಲಾಸ್ ಓಪನ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಒಂದು ಫೈಲ್ ಇರ್ತದೆ ಕಾಲ್ಡ್ ಆಸ್ server.bat. ಆ server.bat ಫೈಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ದ ಸರ್ವರ್. ಇದೇನು ಪ್ರಾಜೆಕ್ಟ್ ಪೂರ್ತಿ ಎಕ್ಸಿಕ್ಯೂಷನ್ ಮುಗಿತಾನೆ ಇದನ್ನು ಕ್ಲೋಸ್ ಮಾಡಬಹುದು. ಮಿನಿಮೈಸ್ ಇಟ್. ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಇರ್ತದೆ. ಆ ಪ್ರಾಜೆಕ್ಟ್ ಫೈಲ್ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್. ಸೊ ಆಲ್ರೆಡಿ ಮಾಡಿದ್ದೆ, ಅದ್ರ ಸಲುವಾಗಿ ಅದು ತೋರಿಸಿದೆ. ಲಾಗ್ ಔಟ್ ಇನ್ ದಿಸ್ ಕೇಸ್. ಸೊ ಇದು ನಿಮ್ಮ ಫಸ್ಟ್ ಸ್ಕ್ರೀನ್ ಓಪನ್ ಆಗ್ತದೆ. ಇಲ್ಲಿ ನಮ್ಮಲ್ಲಿ ವಿ ಹ್ಯಾವ್ ಟೀಚರ್ಸ್, ವಿ ಹ್ಯಾವ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಅಡ್ಮಿನಿಸ್ಟ್ರೇಟರ್, 3 ಮಂದಿ ಇರ್ತಾರೆ. ಸೊ ಫಸ್ಟ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆಸ್ ಅ ಟೀಚರ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದ್ರೆ ಅಥವಾ ಸ್ಟೂಡೆಂಟ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದ್ರೆ ಸೈನ್ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ತೀವಿ. ಓಕೆ, ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯು ಹ್ಯಾವ್ ಟು ಎಂಟರ್ ದ ಡೀಟೇಲ್ಸ್ ಟು ರಿಜಿಸ್ಟರ್ ಯುವರ್ ಸೆಲ್ಫ್. ಈಗ ಎಕ್ಸಾಂಪಲ್ ಆಲ್ರೆಡಿ ನನ್ನ ಬಲ್ಲಿ ಸ್ಟಾಫ್ ರಿಜಿಸ್ಟರ್ಡ್ ಅವರ ಒಂದು ಸ್ಟೂಡೆಂಟ್ ರಿಜಿಸ್ಟರ್ ಮಾಡೋಣ. ಸೊ ವಿಲ್ ರಿಜಿಸ್ಟರ್ ಏನ್ ಹೆಸರು ರಂಜನಾ. ಯೂಸರ್ ನೇಮ್ ರಂಜನಾ ಅಂತ ಕೊಡ್ತೀನಿ. ಯೂಸರ್ ನೇಮ್ ಒಂದ್ಸತಿ ಕ್ರಿಯೇಟ್ ಆದ್ರೆ ಸೇಮ್ ಯೂಸರ್ ನೇಮ್ ಇನ್ನೊಂದ್ಸತಿ ಕ್ರಿಯೇಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ರಂಜನಾ. ಲಾಸ್ಟ್ ನೇಮ್ JAGTAB. ಓಕೆ. ನೆಕ್ಸ್ಟ್ ಇಮೇಲ್ ID ranjana@gmail.com ಅಂತ ಕೊಡ್ತೀನಿ. ನೆಕ್ಸ್ಟ್ ರೋಲ್ ಆಸ್ ಅ ಸ್ಟೂಡೆಂಟ್ ಆರ್ ಸ್ಟಾಫ್ ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಸೆಲೆಕ್ಟ್ ಇದ್ದ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡೋಣ. ಪಾಸ್ವರ್ಡ್ ನಿಮ್ದು ಕಂಡೀಷನ್ಸ್ ಅವ. ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ನಿಮ್ದು ನೇಮ್ ಹೆಂಗದ ಹಂಗೆ ಸೇಮ್ ನೇಮ್ ಇರಬಾರ್ದು. ಆ ಟೈಪ್ ಕಂಡೀಷನ್ಸ್ ಬರ್ತಾವೆ. ನಿಮ್ ಫಾದರ್ ನೇಮ್ PRATAP123 ಕ್ಲಿಕ್ ಆನ್ ರಿಜಿಸ್ಟರ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಗೋ ಟು ಹೋಮ್ ಪೇಜ್. ಇನ್ ದಿಸ್ ಕೇಸ್ ಹೋಮ್ ಪೇಜ್ ಆಗ ಯಾರ್ಯಾರು ಟೀಚರ್ಸ್ ಅವ್ರದ್ದು ಕೋರ್ಸ್ ರಿಜಿಸ್ಟರ್ ಮಾಡಿರ್ತಾರೆ, ಎನ್ರೋಲ್ ಮಾಡಿರ್ತಾರೆ, ಅವ್ರದ್ದು ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ತೀವಿ. ಸೊ ಇಲ್ಲಿ ಅಂದ್ರೆ ಎನ್ರೋಲ್ಡ್ ಕೋರ್ಸಸ್, ನೋ ಕೋರ್ಸಸ್ ಗೆಟ್, ಬ್ರೌಸ್ ಕೋರ್ಸ್ ಅಂತ ಕ್ಲಿಕ್ ಮಾಡ್ತಾರೆ. ಸೊ ಈಗ ಕಿರಣ್ ಅಂತ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ಯಾರ. ಸೊ ಅದ್ರ ಇನ್ಫಾರ್ಮೇಶನ್ ಬೇಕಾಗ್ಯದ, ಕ್ಲಿಕ್ ಮಾಡ್ತೀರಿ, ಇನ್ಫಾರ್ಮೇಶನ್ ಸಿಗ್ತದೆ ನಿಮಗೆ. ನೆಕ್ಸ್ಟ್ ನಿಮಗೆ ಎನ್ರೋಲ್ ಆಗ್ಬೇಕಾಗ್ಯದ, ಎನ್ರೋಲ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ಸಿ ದ ಇನ್ಫಾರ್ಮೇಶನ್. ಸೊ ಎನ್ರೋಲ್ ಅಂತಂದಾಗ ಓಪನ್ ರಿಸೋರ್ಸ್ ಅಂತ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ಅವರೊಂದು ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ ಓಪನ್ ಆಗ್ತದೆ. ಅಫ್ಕೋರ್ಸ್ ನಾನು ಇಲ್ಲಿ ಜಿಮೇಲ್ ಲಿಂಕ್ ಕೊಟ್ಟಿದ್ದೆ. ಸೊ ಜಿಮೇಲ್ ಇಲ್ಲ ಅಂತಲೇ ಇಟ್ ಇಸ್ ನಾಟ್ ಶೋಯಿಂಗ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇಲ್ಲಿ ಅವ್ರು ಏನಾರ ಅಸೈನ್ಮೆಂಟ್ ಕೊಟ್ಟಿದ್ರು ಅಂದ್ರೆ ಆ ಅಸೈನ್ಮೆಂಟ್ ನಿಮಗೆ ಇಲ್ಲಿ ತೋರಿಸ್ತಾರೆ. ಸೊ ಇಫ್ ಯು ಹ್ಯಾವ್ ರೆಡಿ ಪ್ರಿಪೇರ್ಡ್ ದ ಅಸೈನ್ಮೆಂಟ್ ಯು ವಾಂಟ್ ಟು ಸಬ್ಮಿಟ್ ಇಟ್, ಅವಾಗ ನೀವೇನ್ ಮಾಡ್ತೀರಿ, ಸಬ್ಮಿಟ್ ಅಸೈನ್ಮೆಂಟ್ ಅಂತ ಕೊಡ್ತೀರಿ. ನಿಮ್ದು ಅದು ಅಸೈನ್ಮೆಂಟ್ ಏನು ಆನ್ಸರ್ ಅದ ಇಲ್ಲಿ ಎಂಟರ್ ಆಲ್ ದ ಡೇಟಾ ಇಸ್ ನಿಮ್ದು ಅಸೈನ್ಮೆಂಟ್. ಫೈಲ್ ಇತ್ತು ಅಂತಂದ್ರೆ ಫೈಲ್ ಅಟ್ಯಾಚ್ ಮಾಡ್ತೀರಿ. ಅಟ್ಯಾಚ್ ಮಾಡಿ ಕ್ಲಿಕ್ ಆನ್ ಸೇವ್. ಸೊ ನೀವು ಅದು ನಿಮ್ದು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ರಿ. ಈ ರೀತಿ ಒಳಗೆ ನಿಮ್ದು ಕೋರ್ಸಸ್ನಾಗ ಇನ್ಫಾರ್ಮೇಶನ್ ತೋರಿಸ್ತದೆ. ನೀವು ಯಾವ್ದು ಎನ್ರೋಲ್ ಆಗಿರಿ ಅದ್ರದ್ದು ಕೋರ್ಸ್ ತೋರಿಸ್ತದ. ಡ್ಯಾಶ್ ಬೋರ್ಡ್ ಇಸ್ ಅ ಹೋಮ್ ಪೇಜ್. ಈ ಹೋಮ್ ಪೇಜ್ ನಾಗ ಎಷ್ಟು ಕೋರ್ಸಸ್ ಅವ ಏನವ ಎಲ್ಲ ಇನ್ಫಾರ್ಮೇಶನ್ ಇರ್ತದೆ. ಸೊ ಈಗ ನಿಮ್ದು ಕೋರ್ಸ್ ಒಂದದ, ಅಸೈನ್ಮೆಂಟ್ ಒಂದು ಸಬ್ಮಿಟ್ ಮಾಡಿರಿ, ಅಸೈನ್ಮೆಂಟ್ ಒಂದದ, ಸಬ್ಮಿಷನ್ ಒಂದಾಗ್ಯದ. ಇಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಎನ್ರೋಲ್ಡ್ ಆಗ್ಯಾರ ಆ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗ್ತದೆ. ಸೊ ಕ್ಲಿಕ್ ಆನ್ ದಿಸ್ ಯು ವಿಲ್ ಗೆಟ್ ದ ಅಗೇನ್ ಸೇಮ್ ಪ್ರಾಸೆಸ್ ರನ್ ಆಗ್ತದೆ. ಸೊ ಅದು ಕೋರ್ಸ್ ನಡೀತಿರ್ತದ, ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ ಜಾಯಿನ್ ಲೈವ್ ಅಂತ ಕ್ಲಿಕ್ ಮಾಡಿದಾಗ ಅವ್ರು ಏನ್ ಲಿಂಕ್ ಕೊಟ್ಟಿರ್ತಾರೆ ಆ ಲಿಂಕ್ ಓಪನ್ ಆಗ್ತದೆ. ನಾವು ಸರ್ ಇದು ನಾವು ಹೊಸ ಕೋರ್ಸ್ ಆಡ್ ಮಾಡ್ಬೇಕಾದ್ರೆ ಹೆಂಗೆ, ಸೊ ಫಾರ್ ದಟ್ ಸ್ಟಾಫ್ ಲಾಗಿನ್ ಹಾಕ್ಬೇಕು. ಸ್ಟಾಫ್ ಲಾಗಿನ್ ಹಾಕ್ಬೇಕಂದ್ರೆ ಇಲ್ಲಿ ಲಾಗ್ ಔಟ್ ಮಾಡಿ.
ಲಾಗೌಟ್ ಮಾಡಿ ಯು ಕ್ಯಾನ್ ರಿಜಿಸ್ಟರ್ ಒನ್ ಮೋರ್ ಸ್ಟಾಫ್. ಇಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ ಸ್ಟಾರ್ಟ್ ಲರ್ನಿಂಗ್ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಇಲ್ಲಿ ರೋಲ್ನಾಗ ಟೀಚರ್ ಅಂತ ಸೆಲೆಕ್ಟ್ ಮಾಡಿ ಒಂದು ಸ್ಟಾಫ್ ರಿಜಿಸ್ಟರ್ ಮಾಡ್ತಾರೆ. ಈ ನಂಬರ್ ಆಲ್ರೆಡಿ ಒಂದು ರಿಜಿಸ್ಟರ್ಡ್ ಸ್ಟಾಫ್ ಇದಾರೆ, ಅವರಿಗೆ ಲಾಗಿನ್ ಆಗ್ತೀನಿ. ಸೊ ಯೂಸರ್ ನೇಮ್ ಇಸ್ ಕಿರಣ್, ಪಾಸ್ವರ್ಡ್ CNTOSH123. ನೀವು ನಿಮ್ಮ ಸ್ಟಾಫ್ ಯಾರಿಗಾರ ಒಬ್ರಿಗೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಅವ್ರ ಸ್ಟಾಫ್ ಆ್ಯಡ್ ಮಾಡಿದ್ದು ಒಂದು ಕೋರ್ಸ್ ಆ್ಯಡ್ ಮಾಡ್ರೆ, ಒಂದು ಅಸೈನ್ಮೆಂಟ್ ಆಗಿದೆ, ಒಬ್ರು ಸಬ್ಮಿಟ್ ಮಾಡ್ಯಾರ. ನೆಕ್ಸ್ಟ್ ಕೋರ್ಸ್ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ ಇದ್ರ ಮೇಲೆ ಅದ ಎಷ್ಟು ಸ್ಟೂಡೆಂಟ್ಸ್ ಎನ್ರೋಲ್ಡ್ ಅದ. ಓಕೆ, ಇಬ್ರು ಇಷ್ಟು ಇನ್ಫಾರ್ಮೇಶನ್ ಅವ್ರಿಗೆ ತೋರಿಸ್ತದೆ. ಕ್ಲಿಕ್ ಮಾಡಿದ ತಕ್ಷಣ ಈ ಕ್ಯಾನ್ ಸಿ ಆಲ್ ದ ಡೇಟಾ ಇನ್ ದಿಸ್ ಕೇಸ್. ಈಗ ನೀವು ಸಬ್ಮಿಟ್ ಮಾಡಿದ್ದು ಇಲ್ಲಿ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ ಸರ್. ಓಕೆ, ನಾವು ಈಗ ಇನ್ನೂ ಒಂದು ಹೊಸ ಕೋರ್ಸ್ ನನಗೆ ಆ್ಯಡ್ ಮಾಡ್ಬೇಕಾಗಿದೆ. ಅವಾಗ ನೀವೇನು ಮಾಡ್ತೀರಿ ಅಂತಂದ್ರೆ ಕೋರ್ಸಸ್ನಾಗ ಹೋಗಿ, ಡ್ಯಾಶ್ಬೋರ್ಡ್ನಾಗ ಹೋಗಿ ಯು ಕ್ಯಾನ್ ಗೋ ಫಾರ್ ಕ್ರಿಯೇಟ್ ಕೋರ್ಸ್ನಾಗ ಯಾವ ಕೋರ್ಸ್ ಸ್ಟಾರ್ಟ್ ಮಾಡ್ಬೇಕಾಗಿದೆ. ಸೊ ಎಕ್ಸಾಂಪಲ್ ಪೈಥಾನ್ ಫುಲ್ ಸ್ಟ್ಯಾಕ್. ನೆಕ್ಸ್ಟ್ ಅದ್ರ ಒಂದು ಸಬ್ಜೆಕ್ಟ್ ಕೋಡ್ ಇತ್ತಂದ್ರೆ ಒಂದು ಕೋಡ್ ಕೊಡ್ತೀವಿ, ಪೈಥಾನ್ 1 2 3. ಅಂಡ್ ನೆಕ್ಸ್ಟ್ ಅದ್ರ ಬಗ್ಗೆ ಏನ್ ಟೀಚ್ ಮಾಡ್ಲಿಕ್ಕೆ ಅನ್ನೋದು ಇನ್ಫಾರ್ಮೇಶನ್ ಇಲ್ಲಿ ಪ್ರೊವೈಡ್ ಮಾಡ್ತೀರಿ. ಕೋರ್ಸ್ ಬಗ್ಗೆ ಪೈಥಾನ್ ಅದ್ರೊಳಗೆ HTML ಇರ್ತದ, ಆಮೇಲೆ DBMS ಇರ್ತದ, ಅಂಡ್ ವಿಲ್ ಬಿ ಹ್ಯಾವಿಂಗ್ Django ಫ್ರೇಮ್ವರ್ಕ್. ಇದೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಕೊಟ್ಟ ತಕ್ಷಣ ಯು ಕ್ಯಾನ್ ಮೀಟಿಂಗ್ ಲಿಂಕ್ ಇರ್ತದ, ಯು ಕ್ಯಾನ್ ಕ್ರಿಯೇಟ್ ಅ ಮೀಟಿಂಗ್ ಲಿಂಕ್. ಇದು ಮೀಟಿಂಗ್ ಲಿಂಕ್ ನೀವು ಗೂಗಲ್ ಮೀಟ್ ಇರ್ತದೆ, ಆ ಲಿಂಕ್ ಸೇಮ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಕೊಟ್ಟರೆ ನೋಡಿ, ಗೂಗಲ್ ಮೀಟ್, ಝೂಮ್ ಆರ್ ಟೀಮ್ ಲಿಂಕ್ and click on save. ಸೊ ಇದು ಒಂದು ಹೊಸ ಕೋರ್ಸ್ ಸ್ಟಾರ್ಟ್ ಆಯ್ತು. ಈಗ ಸದ್ಯಕ್ಕೆ ಯಾರು ಇದಕ್ಕೆ ಜಾಯ್ನ್ ಆಗಿಲ್ಲ. ಸೊ ರಿಮೆಂಬರ್ ದಿಸ್, ನಾ ಡ್ಯಾಶ್ ಬೋರ್ಡ್ನಾಗ ಹೋದೆ ಅಂತಂದ್ರೆ ನಾವು ಯು ಕ್ಯಾನ್ ಸಿ ದರ್ ಇಸ್ ಅ ಒನ್ ಮೋರ್ ಕೋರ್ಸ್ ಬಟ್ ನೋ ಸ್ಟೂಡೆಂಟ್ಸ್ ಆರ್ ಎನ್ರೋಲ್ಡ್. ಯಾವಾಗ ಅಲ್ಲಿ ಸ್ಟೂಡೆಂಟ್ಸ್ ಲಾಗಿನ್ ಆಗಿ ಎನ್ರೋಲ್ ಅಂತ ಕ್ಲಿಕ್ ಮಾಡ್ತಾರೆ, ಈ ಕ್ಯಾನ್ ಸಿ ದ ಎನ್ರೋಲ್ಮೆಂಟ್. ಸೇಮ್ ಥಿಂಗ್ ಈಗ ಇಲ್ಲಿ ಎನ್ರೋಲ್ಡ್ ಇದ್ದೀರಿ, ಇಲ್ಲಿ ಇನ್ಫಾರ್ಮೇಶನ್ ಬಂದದ. ವ್ಯೂ ಸಬ್ಮಿಷನ್, ನೀವು ಟೈಪ್ ಮಾಡಿದ್ದು ಇಲ್ಲಿ ಇನ್ಫಾರ್ಮೇಶನ್ ನನಗೆ ತೋರಿಸ್ತದೆ. ನೆಕ್ಸ್ಟ್ ನಿಮ್ದು ಆನ್ಸರ್ ನೋಡ್ತಾರೆ, ನೋಡಿ ಯು ವಿಲ್ ಗಿವ್ ದ ಮಾರ್ಕ್ಸ್ ಇನ್ ದಿಸ್ ಕೇಸ್. ಸೇ ಮಾರ್ಕ್ಸ್ ಯು ವಿಲ್ ಗಿವ್ ಸಮ್ 79 ಕೊಟ್ಟು ಫೀಡ್ಬ್ಯಾಕ್ ಅಂತ ದೇ ಕ್ಯಾನ್ ಗಿವ್ ದ ಫೀಡ್ಬ್ಯಾಕ್ ಇನ್ ದಿಸ್ ಕೇಸ್. ಸೊ ಅವರಿಗೆ ಅದು ಗ್ರೇಡ್ ತೋರಿಸ್ಕೊತೀವಿ. ಸೊ ಈ ರೀತಿಯೊಳಗೆ ಅವ್ರು ಏನು ಸಬ್ಮಿಷನ್ ಮಾಡಿರ್ತಾರೆ, ಆ ಸಬ್ಮಿಷನ್ ಗ್ರೇಡ್ ಕ್ಯಾನ್ ಬಿ ಅಸೈನ್ಡ್ ಬೈ ದ ಟೀಚಿಂಗ್ ಸ್ಟಾಫ್. ಇದು ಟೀಚಿಂಗ್ ಸ್ಟಾಫ್ ಮಾಡೋ ಕೆಲಸ. ಲಾಗ್ಔಟ್ ಮಾಡಿ. ದ ಥರ್ಡ್ ಪಾರ್ಟ್ ಇಸ್ ದ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಬೇಕಂದ್ರೆ ಇಲ್ಲಿ ಮ್ಯಾಲ್ ಲೋಕಲ್ ಹೋಸ್ಟ್ :8000 ಆದ್ಮೇಲೆ /admin ಅಂತ ಹಾಕಿ. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಬೇಕಾದ್ರೆ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಇಸ್ admin123. ಇದನ್ನ ಹೇಳ್ಬಿಟ್ಟು ಹೋಗಿ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ admin123. ಕ್ಲಿಕ್ ಆನ್ ಲಾಗಿನ್. ಸೊ ಅಡ್ಮಿನಿಸ್ಟ್ರೇಟರ್ ಅಂದ್ರೆ he can see everything, he can delete, edit, he can do anything in this case. Like example, ಇಲ್ಲಿ ನಂಗೆ ಏನಂತಂದ್ರೆ ಐ ವಾಂಟ್ ಟು ಸಿ ಪ್ರೊಫೈಲ್ಸ್, ಎಷ್ಟು ಮಂದಿ ರಿಜಿಸ್ಟರ್ಡ್ ಯೂಸರ್ ಇದ್ದಾರೆ ಅವ್ರದ್ದೆಲ್ಲ ಇನ್ಫಾರ್ಮೇಶನ್ ತೋರಿಸುತ್ತೆ. ಸೊ ಐ ಹ್ಯಾವ್ ಅ ಸ್ಟೂಡೆಂಟ್ ಬೈ ನೇಮ್ ವಿವೇಕ್, ಐ ಹ್ಯಾವ್ ಅ ಟೀಚರ್ ಬೈ ನೇಮ್ ಕಿರಣ್, ಅಡ್ಮಿನಿಸ್ಟ್ರೇಟರ್ ಅಂತ ಇದ್ದಾನೆ, ರಂಜನಾ ಇಸ್ ಅ ಸ್ಟೂಡೆಂಟ್. ಈಗ ನಂಗೆ ಇವ್ರದ್ದು ಇನ್ಫಾರ್ಮೇಶನ್ ನೋಡ್ಬೇಕಾದ್ರೆ ಕ್ಲಿಕ್ ಮಾಡ್ತೀನಿ. ಐ ಕ್ಯಾನ್ ಸಿ ದಟ್ ಶಿ ಇಸ್ ಅ ಸ್ಟೂಡೆಂಟ್, ಇನ್ಫಾರ್ಮೇಶನ್ ತೋರಿಸ್ತದೆ. ಐ ಕ್ಯಾನ್ ಈವನ್ ಡಿಲೀಟ್ ದಟ್ ಪರ್ಟಿಕ್ಯುಲರ್ ಅಕೌಂಟ್ ಇಫ್ ಐ ವಾಂಟ್ ಟು ಹ್ಯಾವ್. ನೆಕ್ಸ್ಟ್ ಅದೇ ರೀತಿಯೊಳಗೆ ಏನಾದರೂ ಅನೌನ್ಸ್ಮೆಂಟ್ಸ್ ಟೀಚಿಂಗ್ ಸ್ಟಾಫ್ ಮಾಡಿದ್ರು ಅಂದ್ರೆ ಅದು ತೋರಿಸಿ, ಏನೂ ಮಾಡಿಲ್ಲ. ನೆಕ್ಸ್ಟ್ ಅಸೈನ್ಮೆಂಟ್ಸ್ ನೋಡ್ಬೇಕಾಗಿದೆ. ಒಂದು ಅಸೈನ್ಮೆಂಟ್ ಸಬ್ಮಿಟೆಡ್ ಅಂದ್ರೆ ನಿಮ್ದು ಅಸೈನ್ಮೆಂಟ್, ಯು ಕ್ಯಾನ್ ಸಿ ದ ಅಸೈನ್ಮೆಂಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಕೋರ್ಸಸ್ ಏನೇನು ಕ್ರಿಯೇಟ್ ಮಾಡಿದ್ದಾರೆ, 2 ಕೋರ್ಸಸ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ಹೂ ಹ್ಯಾಸ್ ಕ್ರಿಯೇಟೆಡ್ ವಾಟ್ ಕೋರ್ಸ್ ಇನ್ ದಿಸ್ ಕೇಸ್. ಸೊ ಅಡ್ಮಿನಿಸ್ಟ್ರೇಟರ್ ಇಸ್ ಲೈಕ್ ಅ ಪ್ರಿನ್ಸಿಪಲ್. ಅವ್ರು ಪೂರ್ತಿ ಫುಲ್ ವೆಬ್ಸೈಟ್ನಾಗ ಯಾರು ಏನು ಆಕ್ಟಿವಿಟಿ ಮಾಡಿದ್ರೆ ಎಲ್ಲರೂ ಅವ್ರು ನೋಡ್ತಾರೆ. ಸೊ ಈ ರೀತಿಯೊಳಗೆ ದೇ ಕ್ಯಾನ್ ಸಿ ದ ಇನ್ಫಾರ್ಮೇಶನ್. ಈಗ ನೀವು ಮಾರ್ಕ್ಸ್ ಸಬ್ಮಿಟ್ ಮಾಡಿದ್ರಿ, ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ರೆ ಕ್ಲಿಕ್ ಆನ್ ಸಬ್ಮಿಷನ್, ಇಲ್ಲಿ ಇನ್ಫಾರ್ಮೇಶನ್ ತೋರಿಸುತ್ತೆ. ಸೊ ಎಷ್ಟು ಮಾರ್ಕ್ಸ್ ಕೊಟ್ಟಾರೆ ಆ ಇನ್ಫಾರ್ಮೇಶನ್ ದೇ ಕ್ಯಾನ್ ಸಿ ದಿಸ್. ಈ ರೀತಿಯೊಳಗೆ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಸಿ ದ ಓವರ್ ಆಲ್ ಆಕ್ಟಿವಿಟಿ ಆಫ್ ದ ಅಪ್ಲಿಕೇಶನ್. ಅರ್ಥ ಆಯ್ತದೆ? ಈ ರೀತಿಯೊಳಗೆ 3 ಯೂಸರ್ಸ್ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ತೋರಿಸ್ತಾರೆ. ಫಸ್ಟ್ ಸ್ಟೂಡೆಂಟ್, ಆಮೇಲೆ ಟೀಚರ್. ಈಗ ಟೀಚರ್ ನೀವು ಏನ್ ಮಾಡ್ರಿ, ಫಸ್ಟ್ ಟೀಚರ್ ಮಾಡಿ. ಯಾಕಂದ್ರೆ ಟೀಚರ್ ಮಾಡಿ ಅವ್ರಿಗೆ ಒಂದು ಹೊಸ ಕ್ಲಾಸ್ ಕ್ರಿಯೇಟ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಆಗ್ರಿ, ಆ ಕ್ಲಾಸ್ ಅಲ್ಲಿ ತೋರಿಸ್ತದೆ. ಎನ್ರೋಲ್ ಮಾಡ್ರಿ, ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಟೀಚರ್ಗೆ ಬಂದು ಅಲ್ಲಿ ತೋರಿಸ್ಬೇಕು ಸ್ಟೂಡೆಂಟ್ ಅಸೈನ್ಮೆಂಟ್ ಸಬ್ಮಿಟ್ ಆಗಿದೆ, ಮಾರ್ಕ್ಸ್ ಹಾಕೋದು. ಆಮೇಲೆ ಲಾಗ್ಔಟ್ ಮಾಡೋದು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾರೆ. ಅಡ್ಮಿನಿಸ್ಟ್ರೇಟರ್ ಏನೇನ್ ಮಾಡ್ತಾನೆ, ಅವ ಎಲ್ಲ ಆಕ್ಟಿವಿಟೀಸ್ ನೋಡ್ಬೋದು ಅಂತೇಳಿ ಒಂದೊಂದು ಪೇಜ್ ಓಪನ್ ಮಾಡ್ರಿ, ಅವ ಇನ್ಫಾರ್ಮೇಶನ್ ಅವನು ನೋಡ್ಬೋದು ಅಂತ ತೋರಿಸ್ಬೇಕು. ಈ ರೀತಿಯಾಗಿ ರನ್ ಮಾಡಿ ತೋರಿಸ್ಬೇಕು. ಗೊತ್ತಾಗದ?